ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಆಧಾರ್ ಮತ್ತು ಮತದಾರರ ಪಟ್ಟಿಯ ಪರಿಷ್ಕರಣೆಗೆ ಸಂಬಂಧಪಟ್ಟ ಹಾಗೆ ಚುನಾವಣಾ ಆಯೋಗ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನು ಮುಂದಿಟ್ಟಿದೆ. ಆಧಾರ್ ಕಾರ್ಡ್ ಹೊಂದಿದ್ದವರಿಗೆಲ್ಲ ಮತದಾರರ ಪಟ್ಟಿಯಲ್ಲಿ ಅವಕಾಶ ಕೊಡೋದು ಎಷ್ಟು ಸರಿ? ಫಾರಂ 6 ಸಲ್ಲಿಸುವ ಪ್ರತಿಯೊಬ್ಬರ ಹೆಸರನ್ನು ಮತದಾರರ ಪಟ್ಟಿಗೆ ಹಾಗೆ ಸೇರಿಸಿದ್ರೆ, ಅಂದ್ರೆ ದಾಖಲೆಗಳ ಪರಿಶೀಲನೆ ಇಲ್ಲದೆ ಹಾಗೆ ಸೇರಿಸಿ ಬಿಡೋದಕ್ಕೆ ಚುನಾವಣಾ ಆಯೋಗ ಏನ್ ಪೋಸ್ಟ್ ಆಫೀಸೇ ಅನ್ನೋ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಮುಂದಿಟ್ಟಿದೆ. ಈ ಬಗ್ಗೆ ಉತ್ತರ ಕೊಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಒಂದಷ್ಟು ಸಮಯಾವಕಾಶ ಕೊಡಲಾಗಿದೆ. ಹಾಗೆ ಬೇರೆ ಬೇರೆ ಅರ್ಜಿದಾರರಿಗೆ ಕೂಡ ಸುಪ್ರೀಂ ಕೋರ್ಟ್ ಕಾಲಾವಕಾಶವನ್ನ ನಿಗದಿ ಮಾಡಿದೆ. ಈ ಮೂಲಕ ಚುನಾವಣಾ ಆಯೋಗದ ಸರ್ ಪ್ರಕ್ರಿಯೆಯನ್ನು ಪ್ರಶ್ನಿಸಿ ಸಲ್ಲಿಸಲಾದ ಅರ್ಜಿಗಳಿಗೆ ಸಂಬಂಧಪಟ್ಟ ಹಾಗೆ ಆಯೋಗದ ವಾದಕ್ಕೆ ಪುಷ್ಟಿ ಸಿಗ್ತಾ ಇರೋ ಹಾಗೆ ಕಾಣ್ತಾ ಇದೆ. ಹಾಗಾದ್ರೆ ಸರ್ ಬಗ್ಗೆ ಸುಪ್ರೀಂ ಕೋರ್ಟ್ ಹೇಳಿರೋದೇನು? ಆಧಾರ್ ಕಾರ್ಡ್ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಈ ಹಿಂದೆ ಏನ್ ಹೇಳಿತ್ತು? ಈ ಸರ್ ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ವಿರುದ್ಧ ನ್ಯಾಯಾಲಯದ ಮೆಟ್ಟಿಲೇರಿರುವವರ ವಾದ ಏನು? ಬನ್ನಿ ನೋಡೋಣ. ಗೆಳೆಯರೆ, ಬಿಹಾರದಲ್ಲಿ ಚುನಾವಣೆಗೆ ಮೊದಲು ಒಂದು ಸರ್ ಅಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ನಡೀತು. ಅದರಲ್ಲಿ ಲಕ್ಷಾಂತರ ಮಂದಿಯ ಹೆಸರುಗಳು ಡೂಪ್ಲಿಕೇಟ್ ಆಗಿದ್ವು. ಕೆಲವರು ಬದುಕಿಲ್ಲದವರ ಹೆಸರುಗಳು, ಬಿಹಾರದಲ್ಲೇ ಇಲ್ಲದವರ ಹೆಸರುಗಳು, ಮತ್ತೆ ಕೆಲವು 4-6 ಕಡೆಗಳಲ್ಲಿ ಕಾಣಿಸಿಕೊಂಡ ಹೆಸರುಗಳು, ಹೀಗೆ ಸುಮಾರು 40 ಲಕ್ಷಕ್ಕೂ ಹೆಚ್ಚು ಮತದಾರರನ್ನ ಫಿಲ್ಟರ್ ಮಾಡಲಾಯಿತು. ಆ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಈ ರಿವಿಷನ್ನ ಹೆಸರಲ್ಲಿ ಒಂದು ಸಮುದಾಯದ ಮತದಾರರ ವೋಟಿಂಗ್ ಹಕ್ಕನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಅಂತ ಆರೋಪಿಸಿ ನ್ಯಾಯಾಲಯದ ಮೆಟ್ಟಿಲನ್ನ ಏರಿದ್ರು. ದಾಖಲೆಗಳಿಲ್ಲದ ಮತದಾರರ ಹೆಸರುಗಳನ್ನು ಪಟ್ಟಿಯಲ್ಲಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಚುನಾವಣಾ ಆಯೋಗ ಹೇಳಿತು. ಕಡೆಗೆ ಆಧಾರ್ ಕಾರ್ಡನ್ನು 12ನೇ ದಾಖಲೆಯಾಗಿ ಸ್ವೀಕರಿಸಿ ಅಂತ ಸುಪ್ರೀಂ ಕೋರ್ಟ್ ಆಯೋಗಕ್ಕೆ ತಿಳಿಸಿತು. ಆದರೂ ಕೂಡ ಆಯೋಗ ಅದನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿಬಂದವು. ಚುನಾವಣಾ ಆಯೋಗ ಕೂಡ ಈ ದೇಶದಲ್ಲಿ ಅಕ್ರಮ ವಲಸಿಗರು, ವಿದೇಶಿಯರು ಕೂಡ ಆಧಾರ್ ಕಾರ್ಡ್ಗಳನ್ನು ಹೊಂದಿದ್ದಾರೆ ಅನ್ನೋದನ್ನ ನ್ಯಾಯಾಲಯದ ಗಮನಕ್ಕೆ ತಗೊಂಡು ಬಂದಿದ್ದು ಮಾತ್ರ ಅಲ್ಲ, ಆಧಾರ್ ಅನ್ನೋದು ವಯಸ್ಸು ಮತ್ತು ನಿವಾಸವನ್ನು ದೃಢೀಕರಣ ಮಾಡೋದಕ್ಕೆ ಬಳಕೆ ಆಗುವ ಐಡೆಂಟಿಟಿನೇ ಹೊರತು ಅದು ಪೌರತ್ವವನ್ನು ಪ್ರಮಾಣಿಸುವ ದಾಖಲೆ ಅಲ್ಲ ಅಂತ ಹೇಳ್ತು. ಅಲ್ಲಿ ಆಧಾರ್ ಕಾರ್ಡನ್ನು ಚುನಾವಣಾ ಆಯೋಗ ಸಂಪೂರ್ಣ ದಾಖಲೆಯಾಗಿ ಪರಿಗಣಿಸಲಿಲ್ಲ ಅನ್ನೋ ವಾದ ಹಾಗೆ ಉಳ್ಕೊಳ್ತು. ಗೆಳೆಯರೆ, ಆಧಾರ್ ಬಗ್ಗೆ ಇಲ್ಲಿವರೆಗೆ ಸುಪ್ರೀಂ ಕೋರ್ಟ್ ಕೂಡ ಸಾಕಷ್ಟು ವಿಭಿನ್ನ ಅನಿಸೋ ಥರದ ತೀರ್ಮಾನಗಳನ್ನು ಕೊಟ್ಟಿದೆ. ಆಧಾರ್ ಅನ್ನೋದು ಕಡ್ಡಾಯ ಅಲ್ಲ ಅನ್ನೋದನ್ನ ಈ ಹಿಂದೆ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ತಿಳಿಸಿತ್ತು. ಅದು ಸರ್ಕಾರಿ ಯೋಜನೆಗಳನ್ನು ಪಡ್ಕೊಳ್ಳೋದಕ್ಕಿರೋ ಒಂದು ದಾಖಲೆಯೇ ಹೊರತು ಪೌರತ್ವದ ದಾಖಲೆ ಅಲ್ಲ ಅಂತ ಕೂಡ ಕೇಂದ್ರ ಸರ್ಕಾರ ನ್ಯಾಯಾಲಯಕ್ಕೆ ತಿಳಿಸಿತು. ಇನ್ನು 2018ರಲ್ಲಿ ಆಧಾರ್ ಕಾರ್ಡ್ ಅನ್ನೋದು ಸಾಂವಿಧಾನಿಕ ಅಂತ ಹೇಳಿದ್ದ ಸುಪ್ರೀಂ ಕೋರ್ಟ್ ಆಧಾರ್ ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ಯಾವುದೇ ವ್ಯಕ್ತಿಯ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದು ಹಾಕೋದು ಅಸಂವಿಧಾನಿಕ ಅಂತ ಕೂಡ ಹೇಳ್ತು. ಮೊನ್ನೆ ಬಿಹಾರದ ರಿವಿಷನ್ ಸಂದರ್ಭದಲ್ಲಿ ಆಧಾರನ್ನು ದಾಖಲೆಯಾಗಿ ತಗೊಳ್ಳಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ಒಟ್ಟಾರೆ ಇಲ್ಲಿ ಆಧಾರ್ ಬಗ್ಗೆ ಒಂದು ಸ್ಪಷ್ಟತೆ ಮತ್ತು ಒಮ್ಮತ ಅನ್ನೋದು ಇದುವರೆಗೆ ಮೂಡಿಲ್ಲ. ಇನ್ನು ಬಿಹಾರದ ಚುನಾವಣೆಗಳು ಮುಗಿದ್ವು, ಅಲ್ಲಿ ಸರ್ಕಾರ ರಚನೆ ಕೂಡ ಆಗೋಯ್ತು. ಈಗ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಕೇರಳ, ತಮಿಳುನಾಡು ಸೇರಿದಂತೆ ಹಲವು ರಾಜ್ಯಗಳು ಹಾಗೂ ಕೇಂದ್ರ ಆಡಳಿತ ಪ್ರದೇಶಗಳಲ್ಲಿ ಚುನಾವಣಾ ಆಯೋಗ ಸರ್ರನ್ನು ಶುರು ಮಾಡ್ತಾ ಇದೆ. ಈಗ ಅದಕ್ಕೂ ಕೂಡ ಕೆಲ ರಾಜ್ಯಗಳಿಂದ ಆಕ್ಷೇಪ ವ್ಯಕ್ತವಾಗಿದೆ. ತಮಿಳುನಾಡು, ಕೇರಳ ಮತ್ತು ಪಶ್ಚಿಮ ಬಂಗಾಳಗಳು ಸುಪ್ರೀಂ ಕೋರ್ಟ್ಗೆ ಸರ್ ವಿರೋಧಿಸಿ ಅರ್ಜಿಯನ್ನು ಸಲ್ಲಿಸಿವೆ. ಇನ್ನು ಇಲ್ಲಿ ಅರ್ಜಿದಾರರ ವಾದ ಏನು? ಗೆಳೆಯರೆ, ಚುನಾವಣಾ ಆಯೋಗ ಮಾಡ್ತಾ ಇರೋ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅನ್ನೋದೇ ಅಸಂವಿಧಾನಿಕ ಅಂತ ಇಲ್ಲಿ ಅರ್ಜಿದಾರರು ಹೇಳ್ತಾ ಇದ್ದಾರೆ. ಅವ್ರ ಪ್ರಕಾರ ರೋಪಾ ಅಂದ್ರೆ ರೆಪ್ರೆಸೆಂಟೇಷನ್ ಆಫ್ ದ ಪೀಪಲ್ ಆಕ್ಟ್, ಜನಪ್ರತಿನಿಧಿಗಳ ಕಾಯ್ದೆ ಸೆಕ್ಷನ್ 21(3) ಚುನಾವಣಾ ಆಯೋಗಕ್ಕೆ ಇಡೀ ದೇಶದಾದ್ಯಂತ ರಿವಿಷನ್ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ. ಅದರ ಸೆಕ್ಷನ್ 21(2) ಸಾಮಾನ್ಯ ಪರಿಷ್ಕರಣೆಗೆ ಅವಕಾಶವನ್ನು ಕೊಡಲಾಗಿದೆ. ಹಾಗೆ ಸೆಕ್ಷನ್ 21(3) ಈ ಸಾಮಾನ್ಯ ಪರಿಷ್ಕರಣೆಯನ್ನ ಹೊರತುಪಡಿಸಿ ಯಾವುದೇ ನಿರ್ದಿಷ್ಟ ಕ್ಷೇತ್ರ ಅಥವಾ ನಿರ್ದಿಷ್ಟ ಪ್ರದೇಶದಲ್ಲಿ ವಿಶೇಷ ಪರಿಷ್ಕರಣೆ ಮಾಡೋದಕ್ಕೆ ಚುನಾವಣಾ ಆಯೋಗಕ್ಕೆ ಅವಕಾಶವನ್ನು ಕೊಡುತ್ತೆ. ಇಲ್ಲಿ ನಿರ್ದಿಷ್ಟ ವಿಧಾನಸಭಾ ಕ್ಷೇತ್ರ ಅಥವಾ ಆ ಭಾಗದ ಮತದಾರರ ಪಟ್ಟಿ ಅಂತ ಉಲ್ಲೇಖ ಮಾಡಲಾಗಿದೆಯೇ ಹೊರತು ಇಡೀ ದೇಶದಲ್ಲಿ ಪರಿಷ್ಕರಣೆ ಮಾಡಬಹುದು ಅಂತ ಹೇಳಿಲ್ಲ. ಹೀಗಾಗಿ ರಾಜ್ಯಗಳಲ್ಲಿ ಮತ್ತು ದೇಶದ ವಿವಿಧ ರಾಜ್ಯಗಳಲ್ಲಿ ಆಯೋಗ ಒಂದೇ ಬಾರಿಗೆ ಇಂಥ ರಿವಿಷನ್ ಅನ್ನ ಕೈಗೆತ್ತಿಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋದು ಇದನ್ನು ವಿರೋಧಿಸ್ತಾ ಇರೋರ ವಾದ. ಆದರೆ ಹೀಗೆ ಮಾಡೋದಕ್ಕೆ ತನಗೆ ಅಧಿಕಾರ ಇದೆ ಅನ್ನೋದನ್ನ ಚುನಾವಣಾ ಆಯೋಗ ಈ ಹಿಂದಿನ ಅರ್ಜಿಯ ಸಂದರ್ಭದಲ್ಲೂ ನ್ಯಾಯಾಲಯದ ಗಮನಕ್ಕೆ ತಂದಿತ್ತು ಮತ್ತು ಅದನ್ನು ಸರ್ವೋಚ್ಚ ನ್ಯಾಯಾಲಯ ಕೂಡ ಒಪ್ಪಿತ್ತು. ಇನ್ನು ಎರಡನೇದು, ಸಂಸತ್ತಿನಿಂದ ಅಂಗೀಕೃತಗೊಂಡ ಫಾರಂ 4, 6, 7ಗಳನ್ನು ಹೊರತುಪಡಿಸಿ ಹೊಸ ಎನ್ಯುಮರೇಷನ್ ಫಾರಮ್ಗಳನ್ನು ಆಯೋಗ ಪರಿಚಯಿಸ್ತಾ ಇದೆ. ಇದಕ್ಕೆ ಅವಕಾಶ ಇಲ್ಲ ಅಂತ ಅರ್ಜಿದಾರರು ವಾದ ಮಂಡಿಸ್ತಾ ಇದ್ದಾರೆ. ಹಾಗೆ ಮತದಾರರ ಪಟ್ಟಿಯಲ್ಲಿ ಈ ಹಿಂದಿನ ಪಟ್ಟಿ ಅಂದರೆ ಈ ಹಿಂದೊಮ್ಮೆ ಸರ್ ನಡೆದಿತ್ತಲ್ಲ 2002ರಲ್ಲಿ, ಆಗ ಪರಿಷ್ಕರಣೆಗೊಂಡ ಪಟ್ಟಿಯ ಜೊತೆ ಟ್ಯಾಲಿ ಮಾಡಿ ಅದರ ನಂತರ ಸೇರ್ಪಡೆ ಆದ ಹೆಸರುಗಳನ್ನು
ತಾತ್ಕಾಲಿಕ ಅತಿಥಿಗಳು ಅಥವಾ ಪ್ರಿಸಂಪ್ಟಿವ್ ಗೆಸ್ಟ್ ಪಟ್ಟಿಯಲ್ಲಿಡುವುದು ಸರಿಯಲ್ಲ. ಅವರ ಹೆಸರುಗಳು ನಕಲಿ ಅನ್ನೋದು ಸಾಬೀತಾದರೆ ಮಾತ್ರ ಅವರನ್ನ ಮತದಾರರ ಪಟ್ಟಿಯಿಂದ ಹೊರಗಿಡಬಹುದೇ ಹೊರತು ಅನುಮಾನದ ಮೇರೆಗೆ ಪಟ್ಟಿಯಿಂದ ಆಚೆ ಇಡುವುದು ಸರಿಯಲ್ಲ ಅನ್ನೋದು ಒಂದು ವಾದ. ಇನ್ನು ಚುನಾವಣಾ ಆಯೋಗಕ್ಕೆ ಪೌರತ್ವದ ದಾಖಲೆಗಳನ್ನು ಕೇಳುವ ಅಧಿಕಾರ ಇಲ್ಲ. ಅವರು ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬಹುದೇ ಹೊರತು ಯಾರು ಈ ದೇಶದ ಪೌರರು ಯಾರು ಅಲ್ಲ ಅನ್ನೋದನ್ನ ಚುನಾವಣಾ ಆಯೋಗ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ಗೃಹ ಇಲಾಖೆ ನಿರ್ಧಾರ ಮಾಡಬೇಕೇ ಹೊರತು ಬೂತ್ ಲೆವೆಲ್ ಅಧಿಕಾರಿಗಳಲ್ಲ. ಸಾಮಾನ್ಯವಾಗಿ BLOಗಳು ಹೆಚ್ಚಾಗಿ ಶಾಲಾ ಶಿಕ್ಷಕರೇ ಇರ್ತಾರೆ. ಅವರಿಗೆ ಜನರ ಪೌರತ್ವವನ್ನು ನಿರ್ಧರಿಸುವ ಹಕ್ಕು ಅಧಿಕಾರ ಇಲ್ಲ ಅಂತ ಕೂಡ ಈ ರಿವಿಷನ್ ಅನ್ನು ವಿರೋಧಿಸ್ತಾ ಇರೋರು ವಾದ ಮಾಡ್ತಾ ಇದ್ದಾರೆ. ಹೀಗೆ ಮಾಡೋದ್ರಿಂದ ಸ್ವಾತಂತ್ರ್ಯ ಪೂರ್ವ ಪರಿಸ್ಥಿತಿಗೆ ಅಂದರೆ ನಮಗೆ ಹಕ್ಕುಗಳೇ ಇಲ್ಲದ ಪರಿಸ್ಥಿತಿಗೆ ಈ ದೇಶದ ಜನರನ್ನ ತಗೊಂಡು ಹೋದ ಹಾಗಾಗುತ್ತೆ ಅನ್ನೋದು ಅವರ ವಾದ. ಗೆಳೆಯರೆ, ಇಲ್ಲಿ ಚುನಾವಣಾ ಆಯೋಗ ಕೂಡ ಅದನ್ನೇ ಹೇಳ್ತಾ ಇದೆ. ನಾವು ಮಾಡ್ತಾ ಇರೋದು ಪೌರತ್ವದ ಪರೀಕ್ಷೆ ಅಲ್ಲ, ಹಾಗಂತ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದು ಕೇವಲ ಮತದಾರರ ಪಟ್ಟಿಯ ಪರಿಷ್ಕರಣೆ ಮಾತ್ರ ಅಂತ ಚುನಾವಣಾ ಆಯೋಗ ಪದೇ ಪದೇ ಇಲ್ಲಿ ಹೇಳ್ತಾ ಇದೆ. ಇಲ್ಲೊಂದು ಸಣ್ಣ ಕಾಮನ್ ಸೆನ್ಸ್ ಏನು ಅಂದರೆ, ಪೌರತ್ವವನ್ನು ಹೊಂದಿದವರು ಭಾರತೀಯ ನಾಗರಿಕರು ಮಾತ್ರ ಭಾರತದ ಪ್ರಜಾಪ್ರಭುತ್ವ ಪ್ರಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗತ್ತೆ. ಹಾಗಂತ ನಮ್ಮ ಸಂವಿಧಾನ ಹೇಳ್ತಾ ಇದೆ. ಇನ್ನು ಮತ ಹಾಕಬೇಕು ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಹೆಸರಿರಬೇಕು. ಅದನ್ನ ಸೇರಿಸಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳ ಪರಿಶೀಲನೆ ನಡೀಬೇಕು. ಆ ದಾಖಲೆಗಳು ನೀವು ಈ ದೇಶದ ನಾಗರಿಕರು ಅನ್ನೋದನ್ನ ಸಾಬೀತುಪಡಿಸುವ ದಾಖಲೆಗಳೇ ಆಗಿರಬೇಕು. ಅಫ್ಕೋರ್ಸ್ ನಮ್ಮಲ್ಲಿ ಸಿಟಿಸನ್ಶಿಪ್ ಸರ್ಟಿಫಿಕೇಟ್, ನಾಗರಿಕ ಪ್ರಮಾಣ ಪತ್ರ ಅಂತ ಯಾವುದೂ ಇಲ್ಲ. ಆದ್ರೆ ಯಾವ ದಾಖಲೆಗಳನ್ನ ಈಗಾಗಲೇ ಒಪ್ಪಲಾಗಿದೆಯೋ ಆ ದಾಖಲೆಗಳನ್ನು ಕೊಡಬೇಕು ಮತ್ತು ಅದನ್ನು ಆಯೋಗ ಪರಿಶೀಲನೆ ಮಾಡಿದ ನಂತರ ಮತದಾನದ ಹಕ್ಕು ಪಡೆಯುವ ಅರ್ಹತೆ ಇದೆ ಅನ್ನೋದನ್ನು ಖಚಿತಪಡಿಸಿಕೊಂಡ ನಂತರ ಮತದಾರರ ಪಟ್ಟಿಗೆ ಹೆಸರನ್ನು ಸೇರ್ಪಡೆ ಮಾಡುವ ಅಥವಾ ಪಟ್ಟಿಯಲ್ಲಿ ಹೆಸರನ್ನು ಉಳಿಸುವ ಅಥವಾ ಹೆಸರನ್ನು ಡಿಲೀಟ್ ಮಾಡುವ ಕೆಲಸವನ್ನು ಮಾಡುತ್ತೆ. ಹೀಗೆ ಮಾಡದೆ ಅಲ್ಲಿ ಬೇರೆ ದಾರಿ ಏನಿದೆ? ಇದು ಆಯೋಗ ಕೇಳ್ತಾ ಇರೋ ಪ್ರಶ್ನೆ ಮತ್ತು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆ ನಡೀತಿರೋದು ಕೂಡ ಇದರ ಬಗ್ಗೆನೇ. ಗೆಳೆಯರೆ, ಇಲ್ಲಿ ಆಧಾರ್ ಕಾರ್ಡನ್ನು ಆಯೋಗ ಒಪ್ಪದೇ ಇದ್ರೆ ಸಾಕಷ್ಟು ಜನ ಮತದಾನದ ಹಕ್ಕನ್ನು ಕಳ್ಕೋತಾರೆ ಅನ್ನೋ ಒಂದು ವಾದ ಇದೆ. ಇಲ್ಲಿ ಆಧಾರ್ ಅನ್ನೋದು ಯಾರ್ಯಾರ ಬಳಿ ಇದೆ ನೋಡಿ. ಮೊನ್ನೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನಿಗಳ ಬಳಿ ಕೂಡ ಆಧಾರ್ ಕಾರ್ಡುಗಳು ಸಿಕ್ಕಿದ್ವು. ಅದರಲ್ಲಿ ಸಾಕಷ್ಟು ಜನ ಭಾರತದ ಮತದಾರರ ಪಟ್ಟಿಯಲ್ಲೂ ತಮ್ಮ ಹೆಸರನ್ನು ಬರೆಸ್ಕೊಂಡಿದ್ರು. ಇನ್ನು ಬಿಹಾರದಲ್ಲಿ ಬಾಂಗ್ಲಾ ಮತ್ತು ರೋಹಿಂಗ್ಯಾ ಅಕ್ರಮ ವಲಸಿಗರ ಹೆಸರುಗಳು ಪತ್ತೆ ಆದವು. ಇನ್ನು ಈಗ ಹಿಂಡು ಬಾಂಗ್ಲಾದೇಶಿಗಳು ಗಡಿಗಳನ್ನು ದಾಟಿ ಓಡಿ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಲ್ವಾ. ಅವರೆಲ್ಲ ಯಾರು? ಅವರ ಹತ್ರ ಆಧಾರ್ ಕಾರ್ಡ್ ಇಲ್ವಾ? ಅವರ ಹೆಸರುಗಳು ನಮ್ಮ ವೋಟರ್ ಲಿಸ್ಟ್ಗಳಲ್ಲಿಲ್ವಾ? ಹಾಗಾದರೆ ಅವು ಸೇರ್ಪಡೆ ಹೇಗಾದವು ಮತ್ತು ಅವುಗಳನ್ನು ಹಾಗೆ ಇರೋದಕ್ಕೆ ಬಿಡಬೇಕಾ? ಯಾರು ಅರ್ಹ ಮತದಾರರು ಅನ್ನೋದನ್ನು ಪರಿಶೀಲನೆ ಮಾಡದೆ ಅರ್ಜಿ ಸಲ್ಲಿಸಿದವರೆಲ್ಲರ ಹೆಸರನ್ನು ಮತದಾರರ ಪಟ್ಟಿಗೆ ಸೇರಿಸಿಬಿಡೋದಕ್ಕೆ ಎಲೆಕ್ಷನ್ ಕಮಿಷನ್ ಏನು ಪೋಸ್ಟ್ ಆಫೀಸಾ? ಈ ಪ್ರಶ್ನೆಯನ್ನೇ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಜಸ್ಟಿಸ್ ಬಾಗ್ಚಿ ಅವರಿದ್ದ ಪೀಠ ಅರ್ಜಿದಾರರನ್ನು ಕೇಳಿದೆ. ಇಲ್ಲಿ ಫಾರಂ 6 ಸಲ್ಲಿಕೆ ಮಾಡಿದಾಗ ಅದರ ಜೊತೆ ಕೊಡುವ ದಾಖಲೆಗಳನ್ನು ಪರಿಶೀಲಿಸುವ ಅಧಿಕಾರ ಚುನಾವಣಾ ಆಯೋಗಕ್ಕಿರುತ್ತೆ. ಅರ್ಜಿಗಳನ್ನು ತಗೊಂಡು ಕೊಟ್ಟವರ ಹೆಸರುಗಳನ್ನು ಬರ್ಕೊಂಡು ಆ ಅರ್ಜಿಗಳನ್ನು ಬೇರೆಲ್ಲಿಗೋ ಕಳುಹಿಸುವ ಕೆಲಸವನ್ನು ಪೋಸ್ಟ್ ಆಫೀಸ್ ಮಾಡಬಹುದೇ ಹೊರತು ಚುನಾವಣಾ ಆಯೋಗದಂಥ ಜವಾಬ್ದಾರಿಯುತ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಎತ್ತಿ ಹಿಡಿಬೇಕಾದ ಸಂಸ್ಥೆ ಅಲ್ಲ. ಇದನ್ನೇ ಚುನಾವಣಾ ಆಯೋಗ ಈ ಹಿಂದೆ ಕೂಡ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿತ್ತು. ಈಗಲೂ ಅದನ್ನೇ ಅವರು ಮತ್ತೊಮ್ಮೆ ಹೇಳಿದ್ದಾರೆ. ಇನ್ನು ಈಗ ಎರಡೂ ಕಡೆಗಳ ವಾದ ಪ್ರತಿವಾದಗಳನ್ನು ಕೇಳ್ತಾ ಇರೋ ಮುಖ್ಯ ನ್ಯಾಯಮೂರ್ತಿ ಜಸ್ಟಿಸ್ ಸೂರ್ಯಕಾಂತ್ ಹಾಗೂ ಜಸ್ಟಿಸ್ ಬಾಗ್ಚಿ ಅವರಿರೋ ಪೀಠ ಆಧಾರ್ ಪಡೆದ ವಿದೇಶಿ ವ್ಯಕ್ತಿಯನ್ನ ಈ ದೇಶದ ಮತದಾರನನ್ನಾಗಿ ಮಾಡಬೇಕೇ ಅನ್ನೋ ಪ್ರಶ್ನೆಯನ್ನ ಅರ್ಜಿದಾರರ ಮುಂದಿಟ್ಟಿದೆ. ಯಾವುದೋ ಒಬ್ಬ ವಿದೇಶಿ ಪ್ರಜೆ ಅಥವಾ ಇಲ್ಲಿನ ವಿದೇಶಿ ಕೂಲಿಕಾರ ತನ್ನನ್ನ ಮತ್ತು ತನ್ನ ಮಕ್ಕಳನ್ನ ಸಾಕೊಳ್ಳೋದಕ್ಕೆ, ಅವರ ಹೊಟ್ಟೆ ತುಂಬಿಸೋದಕ್ಕೆ, ರೇಷನ್ ಪಡ್ಕೊಳ್ಳೋದಕ್ಕೆ ಆಧಾರನ ಪಡ್ಕೊಂಡ್ರೆ ಅದನ್ನು ನಾವು ಈ ನೆಲದ ಮಾನವೀಯತೆ ಮತ್ತು ನೈತಿಕತೆಯ ದೃಷ್ಟಿಯಿಂದ ನೋಡಬಹುದು. ಸೋಷಿಯಲ್ ವೆಲ್ಫೇರ್ಗಾಗಿ ಒಬ್ಬ ವ್ಯಕ್ತಿ ಆಧಾರ ದಾಖಲೆಯನ್ನ ನೀಡಿದರೆ ಅದೇ ಆಧಾರದ ಮೇಲೆ ಆತನಿಗೆ ಮತದಾನ ಮಾಡೋ ಹಕ್ಕನ್ನ ಅನುಮತಿಸಬೇಕೇ? ಎಲೆಕ್ಷನ್ ಕಮಿಷನ್ ಫಾರ್ಮ್ 6 ಅನ್ನ ಸ್ವಯಂಚಾಲಿತವಾಗಿ ಒಪ್ಪಿಕೊಳ್ಳುವ ಪೋಸ್ಟ್ ಆಫೀಸ್ ಥರ ತಯಾರಾಗಿದೆಯೇ ಅನ್ನೋ ಪ್ರಶ್ನೆಗಳನ್ನು ಅರ್ಜಿದಾರರ ಮುಂದೆ ಸುಪ್ರೀಂ ಕೋರ್ಟ್ ಇಟ್ಟಿದೆ. ಈ ಮೂಲಕ ಆಧಾರ್ ಅನ್ನೋದು ನಾಗರಿಕತೆಯ ಅಂತಿಮ ಪುರಾವೆ ಅಲ್ಲ, ವೆಲ್ಫೇರ್ ಬೆನಿಫಿಟ್ಸ್ ಅನ್ನು ಪಡ್ಕೊಳ್ಳೋದಿಕ್ಕಿರುವ ದಾಖಲೆ ಮಾತ್ರ ಅನ್ನೋ ಈ ಹಿಂದಿನ ಚುನಾವಣಾ ಆಯೋಗದ ಹೇಳಿಕೆ ಮತ್ತು ಆಯೋಗಕ್ಕೆ ಶಂಕಿತ ದಾಖಲೆಗಳನ್ನು ಪರಿಶೀಲಿಸುವ ಅಧಿಕಾರವನ್ನು ರೋಪಾದ ಸೆಕ್ಷನ್ 21 ಮತ್ತು ಆರ್ಟಿಕಲ್ 326 ಕೊಡಮಾಡ್ತಾ ಇವೆ ಅನ್ನೋ ವಾದಕ್ಕೆ ಇಲ್ಲಿ ಬೆಂಬಲ ಸಿಗ್ತಾ ಇದ್ದ ಕಾಣ್ತಾ ಇದೆ. ಇನ್ನು 2024-25 ಮತದಾರರ ಪಟ್ಟಿಯಲ್ಲಿರುವ
ಹೆಸರುಗಳನ್ನು ತಾತ್ಕಾಲಿಕ ಅತಿಥಿಗಳ ಪಟ್ಟಿಯಲ್ಲಿಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗೆ ಉತ್ತರಿಸುವಂತೆ ಚುನಾವಣಾ ಆಯೋಗಕ್ಕೆ ಡಿಸೆಂಬರ್ 1ರವರೆಗೆ ಅವಕಾಶವನ್ನು ಕೊಡಲಾಗಿದೆ. ಹಾಗೆ ತಮಿಳುನಾಡಿಗೆ ಡಿಸೆಂಬರ್ 4, ಕೇರಳ ಡಿಸೆಂಬರ್ 2 ಮತ್ತು ಪಶ್ಚಿಮ ಬಂಗಾಳಕ್ಕೆ ಡಿಸೆಂಬರ್ 9 ಹೀಗೆ ಬೇರೆ ಬೇರೆ ದಿನಾಂಕಗಳನ್ನು ಸುಪ್ರೀಂ ಕೋರ್ಟ್ ನಿಗದಿ ಮಾಡಿದೆ. ಈ ಬಗ್ಗೆ ಸರ್ವೋಚ್ಚ ನ್ಯಾಯಾಲಯ ಯಾವ ತೀರ್ಪನ್ನು ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇನ್ನು ಇದೆಲ್ಲದರ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಸುಮಾರು 40 ಮಂದಿ ಕಾರಣಕ್ಕೆ ಸಾವಿಗೀಡಾಗಿದ್ದಾರೆ ಅಂತ ಟಿಎಂಸಿ ಆರೋಪ ಮಾಡ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಮತದಾರರ ಪಟ್ಟಿಯನ್ನು ಡಿಜಿಟಲೈಸ್ ಮಾಡೋ ಪ್ರಕ್ರಿಯೆ 60% ಮುಕ್ತಾಯ ಕೂಡ ಆಗಿದೆ. ಇದು ಗೆಳೆಯರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.